ಇಲ್ಲಿ ಆರಂಭಿಕ ಆಟಗಾರನಾಗಿ ವಿಲೇಜ್ ಬುಲ್ಸ್ ಪರವಾಗಿ ಚಿನ್ನು ಪ್ರಸಾದ್ ಮತ್ತು ನಿರಂಜನ್ ಆರಂಭಿಕ ಬೆರಸಿನ ಆಟಗಾರರು. ಇಲ್ಲಿ ಮೊದಲ ಆರಂಭಿಕ ಆಲೋಚನೆಗಾಗಿ ಮಹೇಶ್ ಆರ್ಕೆಲಿ ಆರಂಭಿಕ ಪವರ್ ಪೇನ ಹಾದಿಯಲ್ಲಿ ಮಹೇಶನ ಪರಿಚಯವನ್ನ ಎಂವಿಕೆ ವಾರಿಯರ್ಸ್ ಅನ್ನು ತೋರ್ಪಡಿಸ್ತಾ ಇದೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟವೂ ಕೂಡ 4ನೇ ಕ್ವಾರ್ಟರ್ ಫೈನಲ್ ನ ಪಂದ್ಯಾಟ. ತೀರ್ಪುಗಾರರು ಕೂಡಂಟನ ಪಡೀತಾ ಇದ್ದಾರೆ. ಮಠ ಸುಡು ಬಿಸಿಲಿನ ಹಂತರದಲ್ಲೂ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಅಂತಿಮ ದಿನದ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ 2 ಬಲಾಢ್ಯ ತಂಡಗಳು ಎದುರು ಬದುರನ್ನು ಕಾಣುವಂತ ಸಮಯವೂ ಕೂಡ. ಈ ಪಂದ್ಯಾಕೂಟವೂ ಕೂಡ ಸಂಪೂರ್ಣವಾಗಿ ಯೂಟ್ಯೂಬ್ ಮುಖೇನವಾಗಿ ಈ ಪಂದ್ಯಾಟದ ನೇರ ಚಿತ್ರೀಕರಣವನ್ನು ಬಿತ್ತರಿಸಿಕೊಳ್ತಾ ಇದೆ CR7 ಅಫಿಷಿಯಲ್ ಬೆಂಗಳೂರಿನ ಒಂದು ಸಂಸ್ಥೆ. ಆಸಿಫ್ ರವರ ಒಂದು ಮಾಲಕದ ಸಂಸ್ಥೆಯು ಕೂಡ ಬಹಳಷ್ಟು ಉತ್ತಮ ರೀತಿಯ ಕ್ಯಾಮರಾಮ್ಯಾನ್ಗಳ ಕೈಚಳಕದ ಮುಖೇನವಾಗಿಯೂ ಕೂಡ ಇಲ್ಲಿ ನೇರ ಪ್ರಸಾರದ ಬಿತ್ತರಣೆಯನ್ನು ತೋರ್ಪಡಿಸ್ತಾ ಇದೆ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಬೇಕು. ಇಲ್ಲಿ ಮೊದಲ ಆಟಗಾರರಾಗಿ ಆರಂಭಿಕ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗಿ ಬರ್ತಾ ಇದ್ದಾರೆ. ಪಂದ್ಯಾಟದ ಬಳಿಕ ಭಗೀರಥ ಪ್ರೀಮಿಯರ್ ಲೀಗ್ನ ಸೆಮಿಫೈನಲ್ ಹಾದಿಯ ಹೋರಾಟ. ಮೊದಲ 3 ತಂಡವಾಗಿ ಸೆಮಿಫೈನಲ್ ಎಂಟ್ರಿ ಹಾದಿಯಲ್ಲಿ ಕಂಡುಕೊಳ್ತಾ ಇದೆ. ಮೊದಲ ಪಂದ್ಯದ ಜಯದ ಮುಖ್ಯವಾಗಿ ಸ್ಪಾಟ್ ಆನ್ ಆರಂಭಿಕ ಸೆಮಿ ಸೆಂಟರ್ ನ ಪಡ್ಕೊಂಡಿರ್ತಕ್ಕಂಥ ತಂಡ. 2ನೇ ಹಾದಿಯಲ್ಲಿ BRT ತಂಡವು ಕೂಡ ಸೆಮಿಫೈನಲ್ ಹಾದಿಯನ್ನು ಕಂಡುಕೊಳ್ತಾ ಇದ್ದಾರೆ. 3ನೇ ಹಾದಿಯಲ್ಲಿ MH ಕಿಂಗ್ಸ್ ತಂಡ ಸೆಮಿಫೈನಲ್ ಎಂಟನ್ನು ಪಡ್ಕೊಳ್ತಾ ಇದೆ. ಇವಾಗ 4ನೇ ತಂಡವಾಗಿ ಆದ್ಯಾವ ಹೋರಾಟದ ಮುಖೇನವಾಗಿ ಜಯ ದಾಖಲಿಸುವ ಹಂತದಲ್ಲಿ 4ನೇ ಸೆಮಿ ಎಂಟನ್ನು ಪಡ್ಕೊಳ್ತದೆ. ಕಾದ್ ನೋಡಬೇಕಾಗ್ತದೆ. ಎಂವಿಕೆ ವಾರಿಯರ್ಸ್ ಮತ್ತು ವಿಲೇಜ್ ಬುಲ್ಸ್. ಮೊದಲವರಿಗಾಗಿ ಮಹಾದೇವ ಸ್ವಾಮಿ ಆರಂಭಿಕ 6 ಚೆಂಡಿಗಾಗಿ ಮೊದಲ ಪವರ್ ಪೇನ ಚೆಂಡಿಗಾಗಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಸ್ಟ್ರೈಕರ್ ಅಲ್ಲಿ ಪ್ರಸಾದ್ ಚಿನ್ನು, ನಿರಂಜನ್ ನಾನ್ ಸ್ಟ್ರೈಕರ್ ಅಲ್ಲಿ ಕಂಡುಕೊಳ್ತಾ ಇದ್ದಾರೆ. ಪಂದ್ಯ ಭಾಗ ಮೊದಲ ಸಿದ್ಧತೆ ಮುಖೇನವಾಗಿ ಆರಂಭವನ್ನು ಕಾಣುವಂತಹ ಸಮಯವೂ ಕೂಡ. ಮೊದಲ ಸೆತಾಟ ನಡುವೆ ಕೂಡ ಕಾವಸ್ ಮೇಲ್ಭಾಗದಲ್ಲಿ ಬೀಸದ ಪ್ರಯತ್ನವನ್ನು ಕಂಡುಕೊಂಡ್ರು. ಇಲ್ಲಿ ಅವಳಿ ಓಟುಗಳ ಜೋಡಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಚೆಂಡು 2 ಓಟುಗಳ ಸೇರ್ಪಡೆ ಮುಖ್ಯವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ವಿಲೇಜ್ ಬುಲ್ಸ್. ಪ್ರಸಾದ್ ಚಿನ್ನು ಅವಳಿ ಓಟವನ್ನು ದಾಖಲಿಸಿ ಮುಖ್ಯವಾಗಿ ಖಾತೆ ಆರಂಭದ ಹಂಚನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಯಶಸ್ವಿ ಹಾದಿಯನ್ನು ದಾಖಲೆಯ ಪಂದ್ಯಾಕೂಟದ ರೂಪವನ್ನು ಪಡ್ಕೊಳ್ತಾ ಇದೆ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4. ಸ್ಟೆಪ್ ಓವರ್ ಮಾಡಿಕೊಂಡು ನೆಟ್ಟ ನಡುವೆ ಹೊಡೆದವ ದಾಖಲಿಸ್ತಾ ಇದ್ದಾರೆ.
ಚೆಂಡು ಪವರ್ ಪ್ಲೇನ ಲಾಭವನ್ನು ಪಡ್ಕೊಳ್ತಾ ಇದ್ರೆ 1 balls to boundary. ಎರಡನೇ ಚೆಂಡಿನ ಹಾದಿಯಲ್ಲಿ ಬಿರುಸಿನ ಹೊಡೆತವನ್ನ ಪ್ರಸಾದ್ ಚಿನ್ನು ಇಲ್ಲಿ ಮೊದಲ ಬೌಂಡ್ರಿ ರೂಪವನ್ನು ತೋರ್ಪಡಿಸ್ತಾ ಇದ್ದಾರೆ. ರನ್ನಾಣ ಯಶಸ್ಸಿನ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 6 ಓಟಗಳ ಸೇರ್ಪಡೆವಾಗ ಅಂಕಪಟ್ಟಿಯನ್ನು ಕಾಣ್ತಾ ಇದೆ. ಬೌಂಡರಿಯ ಮುಖ್ಯವಾಗಿ ಬಿರುಸಿನ ಹಾದಿಗೆ ಮಹದೇವ ಸ್ವಾಮಿ ಬಹುತೇಕವಾಗಿ ಆರಂಭಿಕ ಪವರ್ ಪ್ಲೇನಲ್ಲಿ 2 ಚೆಂಡುಗಳಲ್ಲಿ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೂರನೇ ಸೆತ ಹಾರ್ಕರಾಗಿ ಬೀಳ್ತಾ ಇದೆ. ತಟ್ಟುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಓಟಗಳಿಗೆ ಮೂರನೇ ಚೆಂಡಿನ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಮೊದಲ ಡಾಟ್ ಬಾಲ್ ಕೂಡ ಆರಂಭಿಕ ಡಾಟ್ ಬಾಲ್ ಆಗಿ ಕಂಡುಕೊಳ್ತಾ ಇದೆ. ಮೊದಲ ಪವರ್ ಪ್ಲೇನ 4ನೇ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇತ್ತ ನಡುವೆಯೂ ಕೂಡ ಸೂರಿ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ ಏಟಿಗೆ ಎದುರಾಟವನ್ನು ನೀಡುವಂತ ಪ್ರಯತ್ನದಲ್ಲಿ ಮಹದೇವ ಸ್ವಾಮಿ ಇವಾಗ ನಂಬುಗೆ ಸಿಗಾರಿಕೆಯನ್ನು ಮುಂದುವರಿಸಿದ್ರು. 6 ಓಟಗಳ ಹಂತದಲ್ಲಿ ಮೊದಲ ವಿಕೆಟ್ಸ್ ರೂಪದಲ್ಲಿ ಪಂದ್ಯಾಟದ ವಾಪಸ್ ಸಾಧ್ಯತೆ ಕಂಡುಕೊಳ್ಬೇಕಾಗ್ತದೆ. ಇವಾಗ ಪ್ರಸಾದ್ ಚಿನ್ನು ವರುಣ್ ಹೊಸ ಬ್ಯಾಟರ್ ಅಂಕನೊಳಭಾಗ್ಯ ಧಾವಿಸಿಕೊಳ್ತಾ ಇದ್ದಾರೆ. ಮೊದಲ ಹೋದರಿಯ ಬಳಿಕ ಆರಂಭಿಕ ಪವರ್ ಪ್ಲೇನ ಹಾದಿಯಲ್ಲಿ 2 ಎಸೆತಗಳ ಬಾಕಿ ಉಳಿತಾ ಇದೆ. 5ನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ಬ್ಯಾಟರ್ ವರುಣ್ ಇವಾಗ ಸ್ಟ್ರೈಕರ್ ವಿಭಾಗವನ್ನು ಕಾಣಬೇಕಾಗ್ತದೆ. ಶೀಘ್ರಗತಿಯಲ್ಲಿ ಪಂದ್ಯಾಟದ ಮುಕ್ತಾಯವನ್ನು ತೋರ್ಪಡಿಸಬೇಕು. ಸಮಯ 2:45. ದಯವಿಟ್ಟು ಇನ್ನೂ ನೋಡಿ. 2 ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟ ಈ ಪಂದ್ಯಾಟದ ಬಳಿಕ ಬಾಕಿ ಉಳಿಯುತ್ತೆ. ಎಲ್ಲ ಪಂದ್ಯವೂ ಕೂಡ ಈ ಪಂದ್ಯದ ಹಾದಿಯನ್ನು ಮುಕ್ತಾಯವನ್ನು ಕಾಣಬೇಕಾಗ್ತದೆ. ಡಾಟ್ ಬಾಲ್ ಸೇರ್ಪಡೆ ಇವಾಗ ಸಂಘಟಕರ ಸೂಚನೆ ಬರ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟ 4 ಓವರ್ಗಳಿಗೆ ಸೀಮಿತ. ಇದು ಕಡ್ಡಾಯದ ತೀರ್ಪಾಗಿರುತ್ತೆ. ಯಾರಿಗೂ ಕೂಡ ಚರ್ಚೆಗಳಿಗೆ ಅವಕಾಶಗಳಿರಲ್ಲ. 4 ಓವರ್ಗಳ ಪಂದ್ಯಾಟ ಸೆಮಿಫೈನಲ್ ಹಂತದಲ್ಲಿ ತಲುಪುತ್ತೆ. ಕೊನೆಯ ಚೆಂಡಿಲಿ ಬಾಕಿ ಉಳಿತಾ ಇದೆ. ಪಂದ್ಯದ ಮೇಲೆ ಇವಾಗ ಅಂತಿಮ ಹಾದಿಯಲ್ಲಿ ಒತ್ತಡವನ್ನ ಪವರ್ ಪ್ಲೇನ ಕೊನೆಯ ಹಂತದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ ಮಹದೇವ ಸ್ವಾಮಿ. ಕ್ಷೇತ್ರ ರಕ್ಷಣೆ ಬದಲಾವಣೆ ಕಾಣ್ತಾ ಇದೆ. ಇಲ್ಲಿ ಕೊನೆಯ ಚೆಂಡು ಕೂಡ ಬಾಕಿ. ವರುಣ್ ಅಂತಿಮ ಚೆಂಡಿಗಾಗಿ ಅಡ್ಡ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದೆ. ಡಿಪಾರ್ಟ್ ಮೇಲ್ಭಾಗದಲ್ಲಿ ಸುಂದರವಾದ ಬೌಂಡ್ರಿ. ಇಲ್ಲಿ 4 ಓಟವನ್ನ ರಿವರ್ಸ್ ಶಾಟ್ ಮುಖ್ಯವಾಗಿ ದಾಖಲಿಸ್ತಾ ಇದ್ದಾರೆ. ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮೊದಲ 6 ಚೆಂಡುಗಳಲ್ಲಿ 10 ಓಟವನ್ನು ದಾಖಲಿಸ್ತಾ ಇದ್ದಾರೆ ವಿಲೇಜ್ ಬುಲ್ಸ್ ಆಟಗಾರರು. ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ 10 ಓಟದ ಹಾದಿಯನ್ನು ಪಡ್ಕೊಳ್ತಾ ಇದೆ. ಸುಂದರತಂದು ರನ್ ಪಡ್ಕೊಳ್ತಾ ಇದೆ. ಇನ್ನು ಕೂಡ 24 ಚೆಂಡುಗಳು ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಬಾಕಿ. ಹೊಸ ಬೌಲರ್ ಇವಾಗ ಧನು ಎಸ್ಗಾರಿಕೆಯಲ್ಲಿ ಪವರ್ ಪ್ಲೇನ ಮುಕ್ತಾಯದ ಹಂತದಲ್ಲಿ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಕಂಪ್ಲೀಟ್ ಬದಲಾವಣೆ. ಧನು ಎಸ್ಗಾರಿಕೆ ಭಾಗನ ಕಂಡುಕೊಳ್ತಾ ಇದ್ದಾರೆ. ನಿರಂಜನ್ ಇವಾಗ ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ಓವರ್ ಆರಂಭಿಕ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯೂ ಕೂಡ. ಕ್ಷೇತ್ರ ರಕ್ಷಣೆ ಕಂಪ್ಲೀಟ್ ಬದಲಾವಣೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಕವರ್ಸ್ ಸ್ಕೈಲಾಕ್ ಡೀಪ್ ಮಿಡ್ ವಿಕೆಟ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇದ್ದಾರೆ. ಷೋಡಕ್ಷ ಕವರ್ಸ್ ಕಾಣ್ತಾ ಇದೆ. ಅಡ್ಡ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಕವರ್ಸ್ ಹಾದಿಯಲ್ಲಿ ಕ್ಷೇತ್ರ ರಕ್ಷಣೆ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1ರ ಸಂಪೂರ್ಣ ಸೇರ್ಪಡೆಯೂ ಕೂಡ. ಸ್ಟ್ರೈಕರ್ ಬದಲಾವಣೆ ಹಂತದಲ್ಲಿ ಮತ್ತವರು ಇವಾಗ ಸ್ಟ್ರೈಕರ್ ಅಲ್ಲಿ ವರುಣ್ಗೆ ಬೆಟ್ಟಿದ ಚೆಂಡು ಸತತ ಹಾದಿಯಲ್ಲಿ ಕೂಡ ಬ್ಯಾಟರ್ಗಳು
ದಾಂಡನ ತಿರುಗಿಸಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ನಡುವೆಯೂ ಕೂಡ ಓಟಗಳಿಗೆ ಧನು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ, ಚುಕ್ಕಿ ಎಸೆತದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ತಮ್ಮ ಎಸೆತ, ಮತ್ತೆ ಡಾಟ್ ಬಾಲ್. ಪಂದ್ಯದ ಮೇಲೆ ಧನು ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ. ಮೂರು ಚೆಂಡು ಮುಕ್ತಾಯ, ಮೂರು ಚೆಂಡು ಕೂಡ ಬಾಕಿ. ಎರಡನೇ ಓವರ್ನಲ್ಲಿ ಬಹಳಷ್ಟು ತಮ್ಮ ಎಸೆತವನ್ನು ಕಾಣ್ತಾ ಇದ್ದಾರೆ. ಡಾಟ್ ಬಾಲ್. ಪಂದ್ಯದ ಎಸೆಗಾರಿಕೆ ಹಂತದಲ್ಲಿ ಇವಾಗ ವಿಲೇಜ್ ಬುಲ್ಸ್ ಆಟಗಾರರಿಗೆ ಕಡಿವಾಣವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ ಎಂವಿಕೆ ವಾರಿಯರ್ಸ್ ನ ಬೌಲರ್ಸ್ಗಳು. ನೇರದ ಹೊಡೆತವನ್ನು ದಾಖಲಿಸಿದ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಪಂದ್ಯಾಟ ಸಾಗ್ತಾ ಇದೆ. ಒಂದು ಓಟಗಳಿಗೆ ಮಾತ್ರ ಅವಕಾಶ. ಐದನೇ ಚೆಂಡಿನ ಹಾಗಲಿ ಒಂದರ ಪೌರೈಕೆ ಮುಖ್ಯವಾಗಿ ತಂಡದ ಒಟ್ಟಾರೆ ಗಳಿಕೆ. 12 ಓಟದ ಪೌರೈಕೆಯನ್ನು ಇವಾಗ ದಾಖಲಿಸಿಕೊಳ್ತಾ ಇದ್ದಾರೆ ವಿಲೇಜ್ ಬುಲ್ಸ್. ಎರಡನೇ ಓವರ್ ಮುಕ್ತಾಯಕ್ಕಾಗಿ ಕೊನೆಯ ಚೆಂಡಿಯಲ್ಲಿ ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕಾಲ್ ಮೇಲ್ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಒನ್ ಬೌನ್ಸ್ ಕ್ಷೇತ್ರ ರಕ್ಷಣೆ ಮುಂದುವರಿಸಿದ್ರು. ಓಟಗಳ ಸಂಖ್ಯೆಯಲ್ಲಿ ಪೂರೈಸುವಂತ ಪ್ರಯತ್ನ. ಓಟಗಳಲ್ಲಿ ಅವಳಿಯ ಪೂರೈಕೆಯನ್ನು ಕಾಣ್ತಾ ಇದೆ. ಕೊನೆಯ ಚೆಂಡಿನಲ್ಲಿ 2ರ ಸೇರ್ಪಡೆ ಹಾದಲ್ಲಿ 12 ಚೆಂಡಿನ ಪಂದ್ಯಾಟ ಮುಕ್ತಾಯ. ತಂಡದ ಒಟ್ಟಾರೆ ಗಳಿಕೆ 14-1. 14 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ನೋಡಿ, ಆದಷ್ಟು ಬೇಗ ಪಂದ್ಯಾಟವನ್ನು ಆಡಬೇಕು. ಸಮಯ ವ್ಯರ್ಥವನ್ನು ಕಾಣುವಂತಿಲ್ಲದೆ ಸಂಘಟಕರ ಸೂಚನೆ. ಇನ್ನು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟ ಬಾಕಿ. ಸೆಮಿಫೈನಲ್ ಪಂದ್ಯಾಟ 4 ಓವರ್ಗಳಿಗಾಗಿರುತ್ತೆ. ದಯವಿಟ್ಟು ನೋಡಿ, ವಾತಾವರಣದ ಸ್ಥಿತಿಗತಿ ಬದಲಾವಣೆ ಕಾಣ್ತಾ ಇದೆ. ಮಳೆ ಬರುವಂತ ಮುಂಚಿತವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಬೇಕು. ಶಿವು ಹೊಸ ಬೌಲರ್. ಮೂರನೇ ಓವರ್ಗಾಗಿ ಶಿವು ಪರಿಚಯವನ್ನು ಕಂಡುಕೊಳ್ತಾ ಇದ್ರೆ ಅದ್ಯಾವ ರೀತಿಯ ಹೋರಾಟದ ಮುಖ್ಯವಾಗಿ ಎಷ್ಟರ ಟಾರ್ಗೆಟ್ ಅನ್ನು ವಿಲೇಜ್ ಬುಲ್ಸ್ ತಂಡ ಎಂವಿಕೆ ವಾರಿಯರ್ಸ್ಗೆ ನೀಡುತ್ತದೆ, ಕದು ನೋಡಬೇಕಾಗ್ತದೆ. ವರುಣ್ ಇವಾಗ ಸ್ಟ್ರೈಕರ್ ಅಲ್ಲಿ ಸಮಯ ವ್ಯರ್ಥವನ್ನು ಕಂಡುಕೊಳ್ಬೇಡಿ. ದಯವಿಟ್ಟು ಆದಷ್ಟು ಬೇಗ ಇನ್ನಿಂಗ್ಸ್ ಅನ್ನು ಮುಂದುವರಿಸಿಕೊಳ್ಳಿ. ಬೆರುಸಾಗಿ ಬೀಸುವ ಪ್ರಯತ್ನ. ಕವರ್ಸ್ ಮೇಲ್ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಓಟಗಳ ಸಂಖ್ಯೆ 1-1 ಬದಲಾಗಿ 2ನೇ ಹಾದಿಯ ಪೂರೈಕೆಯು ಕೂಡ ರಿಸ್ಕಿ ಓಟವನ್ನು ಇಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ ವರುಣ್. ಅವಳಿ ಓಟಗಳ ಸೇರ್ಪಡೆ ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. 16 ಕಂಪ್ಲೀಟ್. 16 ಓಟಗಳು ಸೇರ್ಪಡೆಯನ್ನು ಕಾಣುತ್ತಾ ಇದೆ. ನೇರ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಪಂದ್ಯಾಟವನ್ನು ಆಡಿದ್ರು. ಕ್ಷೇತ್ರ ರಕ್ಷಣೆಯ ಹಾದಿಯಲ್ಲಿ ಧನು ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ಓಟಗಳ ಅವಕಾಶ ಇಲ್ಲಿ ಮುಂದುವರಿತಾ ಇದೆ. ಶಿವು ಬಿರುಸಿನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 2 ಚೆಂಡುಗಳಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇವಾಗ 4 ಚೆಂಡುಗಳು ಓವರ್ ಮುಕ್ತಾಯಕ್ಕಾಗಿ ಬಾಕಿ. ಮೂರನೇ ಸೆಟ್ ಔಟ್ ರನ್ಸ್ ಅನ್ನು ಕಾಣ್ತಾ ಇದೆ. ಗೋಟದ ಹೆಬ್ಬದಿಯ ಪಾಲಕಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾರೆ. ವಿಕೆಟ್ಸ್ ಪತನ. ಇಲ್ಲಿ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ವಿಲೇಜ್ ಬುಲ್ಸ್. ಆದಷ್ಟು ಬೇಗ ಬ್ಯಾಟ್ಸ್ಮನ್ ಗಳು ಹೋಗ್ಬೇಕು. ಹೊಸ ಬ್ಯಾಟರ್ ರೂಪದಲ್ಲಿ ಶಿವನಾಗ ಅಂಕನೊಳವಾಕ್ಯ ದಾಬಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲ
ಹೋದಾರಿಯನ್ನ ಕೂಡ ಪಡ್ಕೊಳ್ತಾ ಇದ್ರೆ ಎಸೆಗಾರಿಕೆ ಹಂತದಲ್ಲಿ ಶಿಫು. ಹೊಸ ಬ್ಯಾಟರ್ ಪರಿಚಯ ರೂಪದಲ್ಲಿ ಇವಾಗ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಶಿವನಾಗ. ಒಬ್ಬರನ್ನ 4ನೇ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. 17ಕ್ಕೆ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಪ್ರಗತಿಯ 3ನೇ ಓವರ್, 3 ಚೆಂಡುಗಳು ಕೂಡ ಬಾಕಿ. ಬಹಳಷ್ಟು ಉತ್ತಮದ ಎಸೆತ, ದಾಂಡಿಗೆ ಚೆಂಡಿನ ಸಂಪರ್ಕವನ್ನು ನೀಡಿಕೊಳ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಚುಕ್ಕಿ ಎಸೆದ ಸೇರ್ಪಡೆ ಶಿವು ದಾಖಲಿಸಿದ್ರು. 2 ಚೆಂಡು ಓವರ್ನ ಮುಕ್ತಾಯಕ್ಕಾಗಿ ಬಾಕಿ. ಪಂದ್ಯದ ಮೇಲೆ ಒತ್ತಡವನ್ನು ನೀಡುವಂತ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ ಬೌಲರ್ಸ್ಗಳು. ಐದನೇ ಎಸೆತ ವೈಡಿಶ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 1 ಬೌನ್ಸ್. ಕ್ಷೇತ್ರ ರಕ್ಷಣೆ ಮುಂಚೂಣಿಗೆ ಅಂಚಿತವಾಗಿಯೂ ಕೂಡ ಅವಳಿ ಓಟಗಳ ಸೇರ್ಪಡೆ. 2 ಓಟವನ್ನು ಶಿವನಾಗ ದಾಖಲಿಸಿದ್ರು. ಎದುರಿಸಿದ 2ನೇ ಚೆಂಡಿಗೆ ಅವಳಿಯ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 19ಕ್ಕೆ ತಲುಪ್ತಾ ಇದೆ. ಶಿವನಾಗ ಇವಾಗ ಮತ್ತೆ ಕೂಡ ದಾಂಡನ ಬೀಸಬೇಕಾಗ್ತದೆ. ಕೊನೆಯ ಚೆಂಡು ಕೂಡ ಬಾಕಿ. ಬೆರಸಾಗಿ ಬೀಸುವ ಪ್ರಯತ್ನ ನಡುವೆ ಮೇಲ್ಭಾಗದ ಚೆಂಡ ಬೆರಸದ ಭರ್ಜರಿ ಷಟ್ಕವನ್ನು ದಾಖಲಿಸ್ತಾ ಇದೆ. ಚೆಂಡ ಔಟ್ ಆಫ್ ಪಾರ್ಕ್. ಅಲ್ಲಿ ನೋಡಿ, ಚೆಂಡಿನ ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ಸಮಯವರ್ತಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಬಹಳಷ್ಟು ಸಂಘಟಕರಿದ್ದೀರಿ. ಚೆಂಡು ನೋಡಿ, ಅಲ್ಲಿ ಚೆಂಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು. 3 ಓವರ್ ಮುಕ್ತಾಯಕ್ಕೆ 25 ಓಟದ ಪೂರೈಕೆಯನ್ನು ಕಾಣ್ತಾ ಇದೆ. 25 ಕಂಪ್ಲೀಟ್ ಸ್ಕೋರ್. ಎದುರಿಸಿದ 18 ಚೆಂಡಿನ ಹಾದಿಯಲ್ಲಿ ವಿಲೇಜ್ ಬುಲ್ಸ್ ಆಟಗಾರರು 25ರ ಒಂದು ನಾಗಾಲೋಟವನ್ನು ಕಾಣುತ್ತಾ ಇದ್ದಾರೆ. ಅಂತಿಮ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ 12 ಚೆಂಡುಗಳು ಇನ್ನೂ ಕೂಡ ಬಾಕಿ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯ ಪ್ರಯತ್ನವನ್ನು ಮುಂದುವರಿಸ್ತಾರೆ ನೋಡಿ. ಆದಷ್ಟು ಬೇಗ ಆಡ್ಬೇಕು ಸರ್ ದಯವಿಟ್ಟು. ಮೋಡ ಕವಿದ ವಾತಾವರಣದ ಸಾಗಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸಹಕರಿಸಿ ದಯವಿಟ್ಟು ಈ ಸೂಚನೆ ನಿಮಗೆ ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ಆಡಿಸಬೇಕು. ಅದೇ ರೀತಿ ಕ್ವಾಲಿಫೈಯರ್ ಅಂತವನ್ನ ಖಂಡಿತಕ್ಕಂಥ 3 ತಂಡದ ಕ್ಯಾಪ್ಟನ್ಸ್ಗಳು ಮುಖ್ಯ ವೇದಿಕೆಗೆ ಬನ್ನಿ. ಸ್ಪಾಟನ್ ಕ್ಯಾಪ್ಟನ್ಸ್ ಬರಬೇಕು. ಅದೇ ರೀತಿ BRT ಕ್ಯಾಪ್ಟನ್ ಮುಖ್ಯ ವೇದಿಕೆಗೆ ಬನ್ನಿ. ಅದೇ ರೀತಿ MH ಕಿಂಗ್ಸ್ ಕ್ಯಾಪ್ಟನ್ ಕೂಡ ಮುಖ್ಯ ವೇದಿಕೆಗೆ ಆಗಮಿಸಿಕೊಳ್ಳಿ. ಸೆಮಿಫೈನಲ್ ಪಂದ್ಯಾಟ ಗಮನಿಸಿಕೊಳ್ಳಿ. ಚೀಟಿಯ ರೂಪದಲ್ಲಿ ಚೀಟಿಯನ್ನು ಮುಖ್ಯವಾಗಿ ಅದ್ಯಾವ ತಂಡದ ವಿರುದ್ಧವಾಗಿ ಹೋರಾಟವನ್ನು ನಡೆಸುತ್ತೆ ಎಂಬುವ ಸೂಚನೆಗಳು ಕೂಡ ಸಂಘಟಕರು ನೀಡುತ್ತಾರೆ. 3 ತಂಡದ ಕ್ಯಾಪ್ಟನ್ ಆಗಮಿಸಿಕೊಳ್ಳಿ. ಎಸ್ಗಾರಿಕೆಯಲ್ಲಿ ರಾಜು ಇವಾಗ 4ನೇ ಓವರ್ಗಾಗಿ ಬಹಳ ಶುದ್ಧವಾದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟವನ್ನು ಪೂರೈಸುವ ಪ್ರಯತ್ನ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇತ್ತ ನಡುವೆ ಬೀಸುವ ಪ್ರಯತ್ನ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಇವಾಗ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಇಲ್ಲಿ ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದ ವಿಲೇಜ್ ಬುಲ್ಸ್ ಆಟಗಾರ. ಇಲ್ಲಿ ಪಂದ್ಯಾಟದ ವಾಪಸಾತಿಯನ್ನು ಕಾಣಬೇಕಾಗ್ತದೆ ಶಿವನಾಗ. 26ಕ್ಕೆ 3ನೇ ವಿಕೆಟ್ಸ್ ನಷ್ಟವನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ಪ್ರಗತಿ 2ನೇ ಚೆಂಡಿಗೆ ರಾಜು ಇಲ್ಲಿ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯಶಸ್ಸನ್ನು ಕೂಡ ಕಾಣುತ್ತಾ ಇದೆ. MVK ಬೌಲರ್ಸ್ಗಳು
ಕಡಿವಾಣವನ್ನು ತೋರ್ಪಡಿಸ್ತಾ ಇದ್ದಾರೆ. ಇವಾಗ ಹೊಸ ಬ್ಯಾಟರ್ ರಬಾಡ ರಾಮು ವಿರಾಟ್ ಅಂಕಣದ 8 ಪಡೀತಾ ಇದ್ದಾರೆ. ಮೂರು ತಂಡದ ನಾಯಕರು ಬನ್ನಿ. ಕ್ಯಾಪ್ಟನ್ಸ್ಗಳು ಸ್ಪಾಟನ್, ಬ್ಯಾಟಿ, ಎಂಎಚ್ ಕಿಂಗ್ಸ್ ವೇದಿಕೆ ಹತ್ರ ಬರಬೇಕು. ಚೀಟಿ ಕಾರ್ಯಕ್ರಮ ನಡೆಯುತ್ತೆ. ಸೆಮಿಫೈನಲ್ ಹೋರಾಟದ ಕದನಗಳು ಅದ್ಯಾವ ತಂಡದ ವಿರುದ್ಧವಾಗಿ ಹೋರಾಟವನ್ನು ನಡೆಸುವಂತಹ ಆದಿಯೂ ಕೂಡ. ಅದೇ ರೀತಿ ಅಂಕಣದ ಭಾಗದಲ್ಲಿ ಆಡುವಂತಹ ಎರಡೂ ತಂಡದ ಬರುವ ಆಟಗಾರರು ನೋಡಿ ಮುಖ್ಯ ವೇದಿಕೆಗೆ ಬರಬೇಕು. ವಿಲೇಜ್ ಬುಲ್ಸ್ ನ ಮಂಜಣ್ಣ ಬನ್ನಿ. ಎಂವಿಕೆ ಪರವಾಗಿ 12th ಮ್ಯಾನ್ ನಮ್ಮ ಬಳಿ ಇದ್ದಾರೆ. ಔಟ್ ಎಂಬ ಸೂಚನೆ ಬರ್ತಾ ಇದೆ. ಇಲ್ಲಿ ಪಂದ್ಯದ ಮೇಲೆ ಒತ್ತಡವನ್ನು ಮತ್ತೆ ತೋರ್ಪಡಿಸಿಕೊಂಡ್ರು. ಇವಾಗ ವರುಣ್ ಇವಾಗ ವಾಪಸ್ ಸಾತಿ. ಹೊಸ ಬ್ಯಾಟರ್ ಪ್ರಶಾಂತ್ ಇವಾಗ ಅಂಕಣಗಳ ಭಾಗಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. ಇದರ ನಡುವೆ ಅಡ್ಡ ಬೀಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಘೋಟದ ಹಿಂಬದಿ ಹಂತದಲ್ಲಿ ಚೆಂಡ ಚಲಿಸ್ತಾ ಇರುವಾಗ ಬೌಂಡ್ರಿ ಅಂತಿಮ ಹಂತದಲ್ಲಿ 4 ಆಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇವಾಗ ಹೊಸ ಬ್ಯಾಟರ್ ರೂಪದಲ್ಲಿ ಆಟಗಾರ ಇಲ್ಲಿ ರಾಮು ವಿರಾಟ್ ಕೂಡ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಸುಂದರ ಹೊಸ ಮುಖ್ಯವಾಗಿ ಬೌಂಡ್ರಿ ಹಾದಿಯಲ್ಲಿ 30 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಬೀಸದ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ನಡುವೆಯೂ ಕೂಡ ಕೇವಲ 1 ಓಟದ ಸೇರ್ಪಡೆ. ಕೊನೆಯ ಚೆಂಡಿಯಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟುವರಿ ಮೊತ್ತವೂ ಕೂಡ 31, 31 ಕಂಪ್ಲೀಟ್. ನಡುವೆಯೂ ಕೂಡ ಅಂತಿಮ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಖ್ಯವಾಗಿ ಮೊದಲ ಇನ್ನಿಂಗ್ಸ್ ಇಲ್ಲಿ ಮೊದಲ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 31ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ವೈಡ್ ಬಾಲ್ಗೆ ರಿವ್ಯೂ.
ಎಸ್ ಗುಡ್ ಬಾಲ್. ಇಲ್ಲಿ ಗುಡ್ ಬಾಲ್ ಮುಖ್ಯವಾಗಿ 4 ಓವರ್ಗಳ ಮುಕ್ತಾಯ, ಅಂತಿಮ 6 ಚೆಂಡು ಬಾಕಿ. ಎಸ್ 3 ತಂಡದ ಕ್ಯಾಪ್ಟನ್ ನಡೆದಿದ್ದಾರೆ. ಇಲ್ಲಿ ಚೀಟಿ ಕಾರ್ಯಕ್ರಮ ನಡೀತಾ ಇದೆ. ಆಡುವಂತ 2 ತಂಡಗಳು ಗಮನಿಸಿಕೊಳ್ಳಿ. ನಿಮ್ಮ ಚೀಟಿಯ ಹೆಸರಲ್ಲಿ ವಿನ್ನರ್ಸ್ ಟೀಮ್ ಅಂತ ಬರೆದಿದ್ದಾರೆ. ಸುಂದರತೆ ಎಸೆತ, ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಓವರ್ನ ಹಾದಿಯಲ್ಲಿ ಧನು ಮೊದಲ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಡುವೆಯೂ ಕೂಡ ಬಹಳಷ್ಟು ಉತ್ತಮ ಎಸೆಗಾರಿಕೆಯಲ್ಲಿ ಮುಂದುವರಿತಾ ಇದೆ. ಎಸ್ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನಾಡುತ್ತೆ BRT ವಿರುದ್ಧವಾಗಿ MH ಕಿಂಗ್ಸ್. ಆರಂಭಿಕ ಸೆಮಿಫೈನಲ್ ಪಂದ್ಯಾಟವನ್ನಾಡುತ್ತೆ. ಸ್ಪಾಟನ್ ವಿರುದ್ಧವಾಗಿ ಈ ಪಂದ್ಯಾಟದಲ್ಲಿ ಜಯಿಸುವಂತ ತಂಡ ಸೆಮಿಫೈನಲ್ ಪಂದ್ಯಾಟವನ್ನಾಡುತ್ತೆ. ಬೇಸೋದ ಪ್ರಯತ್ನ, ಗ್ಯಾಪ್ ಶಾಟ್, ಮುಖ್ಯವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಇಲ್ಲಿ ಭಾರತದಲ್ಲಿ ರನ್ ದಾಖಲಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾ ಇದೆ. ಬೌಂಡ್ರಿ ಮುಖ್ಯವಾಗಿ ತಂಡದ ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ಎಸೆತಗಳು ಇಲ್ಲಿ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಬಾಕಿ. ಬಿರುಸಾಗಿ ಬೆಳೆಸೋಣ ಪ್ರಯತ್ನ, ಕ್ಯಾಚ್ ಕಾಲ್ ಬರ್ತಾ ಇದೆ. ನಡುವೆ ಸೋಲುವ ಸಾಧ್ಯತೆ ಕ್ಯಾಚ್ ಅನ್ನ ಇಲ್ಲಿ ಶಿಬು ಪಡ್ಕೊಳ್ತಾ ಇದ್ದಾರೆ. 5ರ ವಿಕೆಟ್ಸ್ ನಷ್ಟವನ್ನು ಕಂಡುಕೊಳ್ತಾ ಇದೆ ವಿಲೇಜ್ ಬುಲ್ಸ್. ಇವಾಗ ಹೊಸ ಬ್ಯಾಟರ್ ಅಂಕಣಕ್ಕೆ ಧಾವಿಸಿಕೊಳ್ಬೇಕಾಗ್ತದೆ. ಗಿರಿ ಹೊಸ ಆಟಗಾರ ರೂಪದಲ್ಲಿ ಗ್ರೌಂಡ್ ಎಂಟ್ರನ್ನ ಕಾಣುತ್ತಾ ಇದ್ದಾರೆ. 2 ಎಸೆತಗಳು ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ. 35ಕ್ಕೆ 5. 35 loss of important 5 wickets. ಹೊಸ ಬ್ಯಾಟರ್ ಇವಾಗ ಆರಂಭಿಕ ಸ್ಟ್ರೈಕರ್ ಅಲ್ಲಿ ಗಿರಿ. ಬಹಳಷ್ಟು ಉತ್ತಮ ಎಸೆತ, ಲೆಗ್ ಲೈನ್ ಸೂಚನೆಯಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಒತ್ತಡವನ್ನು ನೀಡ್ತಾ ಇದ್ದಾರೆ ಧನು. ಮೊದಲ 2 ಚೆಂಡು ಡಾಟ್ ಬಾಲ್, 3ನೇ ಚೆಂಡಿಗೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4ನೇ ಚೆಂಡಿಗೆ ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಧನು 5ನೇ ಚೆಂಡಿನಲ್ಲಿ ಡಾಟ್ ಬಾಲ್ ದಾಖಲಿಸಿದ್ರು. ಇವಾಗ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಎಸೆತ, ಬಹಳಷ್ಟು ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಡಾಟ್ ಬಾಲ್. ಇಲ್ಲಿ ಓವರ್ ಕೂಡ ಮುಕ್ತಾಯ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಹಾದಿಯಲ್ಲಿ 35 ಓಟವನ್ನು ದಾಖಲಿಸಿ 36ರ ಟಾರ್ಗೆಟ್ ಅನ್ನು ನೀಡುತ್ತಾ ಇದೆ MVK ವಾರಿಯರ್ಸ್ ತಂಡಕ್ಕೆ. ಸೆಮಿಫೈನಲ್ ಪಂದ್ಯದ ಟಾಸ್ಗೆ ಬನ್ನಿ. MH ಕಿಂಗ್ಸ್ ಕ್ಯಾಪ್ಟನ್ ರೆಡಿ ಇದ್ದಾರೆ. ಅದೇ ರೀತಿಯೂ ಕೂಡ BRT ಕ್ಯಾಪ್ಟನ್ ಕೂಡ ರೆಡಿ ಇದ್ದಾರೆ. ಟಾಸ್ ಕಾರ್ಯಕ್ರಮ ನಡೆಸಿಕೊಡಬೇಕು. ಭಗೀರಥ ಪ್ರೀಮಿಯರ್ ಲೀಗಿನ ಸಂಘಟಕರು ಕೂಡ ಬಹಳಷ್ಟು ಯಶಸ್ವಿ ಹಾದಿಯಲ್ಲಿ ಸಾಗಿರ್ತಕ್ಕಂಥ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4
ಮುಂದಿನ ಪಂದ್ಯದ ಮೊದಲ ಸೆಮಿಫೈನಲ್ ಪಂದ್ಯದ ಟಾಸ್ ಅನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಆನಂದ್ ರವರು, ಮಂಡ್ಯ ಒಪ್ಪಾರ ಮುಖಂಡರು ಕೂಡ. ಅದೇ ರೀತಿ ಕುಮಾರ್ ರವರು ಮಂಡ್ಯ ಜೆಡಿಎಸ್ ಒಪ್ಪಾರ ಮುಖಂಡರು ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಮೂವತ್ತು ಚೆಂಡು 36ರ ಒಂದು ಟಾರ್ಗೆಟ್ ನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಸೆಮಿಫೈನಲ್ ಪಂದ್ಯದ ಮೊದಲ ಪಂದ್ಯದ ಟಾಸ್ ಅನ್ನು ಜಯಿಸಿಕೊಳ್ತಾ ಇದ್ದಾರೆ ಎಂಎಚ್ ಕಿಂಗ್ಸ್. ಅದ್ಯಾವ ನಿರ್ಣಯವನ್ನ ಪಡ್ಕೊಳ್ತಾರೆ ಕಾದು ನೋಡಬೇಕಾಗ್ತದೆ. ಶೀಘ್ರಗತಿಯಲ್ಲಿ ಸಮಯ ವ್ಯರ್ಥ ಮಾಡುವಂತೆಲ್ಲ ವಿಲೇಜ್ ಬುಲ್ಸ್ ತಂಡ ತಮ್ಮ ಚಕ್ರ ವ್ಯೂಹನ ರಚಿಸಿಕೊಳ್ಳಿ. ಅದೇ ರೀತಿ MVK ಬ್ಯಾಟ್ಸ್ಮನ್ ಗಳು ಕೂಡ ಗ್ರೌಂಡ್ ಎಂಟನ್ನು ಪಡಿಬೇಕಾಗ್ತದೆ. MVK ಆರಂಭಿಕ ಆಟಗಾರರು ಗ್ರೌಂಡ್ ಎಂಟನ್ನು ಪಡ್ಕೊಳ್ಳಿ. 30 ಚೆಂಡುಗಳ ಮುಂದೆ 36 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ವಿನ್ನಿಂಗ್ ಸಂಖ್ಯೆಯ ಪಂದ್ಯಾಟ. ಮೊದಲ ಆರಂಭಿಕ ಇರುವರು ಬ್ಯಾಟರ್ಗಳು ಕೂಡ ಅಂಕಣವಾಗಿ ಧಾವಿಸಿಕೊಳ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಸಿದ್ಧತೆಯನ್ನು ಪಡ್ಕೊಳ್ಬೇಕು ವಿಲೇಜ್ ಬುಲ್ಸ್. ನೋಡಿ, ಸಮಯ ವ್ಯರ್ಥವನ್ನ ಕಾಣುವಂತಿಲ್ಲ. ಸಮಯ 3:10 ಇದೆ. ಇನ್ನು ಕೂಡ ಈ ಪಂದ್ಯಾಟದ ಬಳಿಕ 3 ಪಂದ್ಯಾಟಗಳು ಬಾಕಿ. ಸರ್ ನೋಡಿ, ಬಾಲ್ ಕೊಡಿ, ಬಾಲ್ ಸಂಘಟಕರು ಗಮನಿಸ್ಕೊಳ್ಳಿ. ಬಾಲ್ ಕೊಡಿ, ಎಲ್ಲ ಆಟಗಾರರಿಗೆ ಹೊಸ ಬಾಲ್ ಕೊಡಿ. ಟ್ವೆಲ್ತ್ ಮ್ಯಾನ್ ಬನ್ನಿ ಸರ್. MVK ವಾರಿಯರ್ಸ್ ನ 12th ಮ್ಯಾನ್ ಬನ್ನಿ. ಇಲ್ಲಿ ಆರಂಭಿಕ ಆಟಗಾರರಾಗಿ ಮಾಹಿ ಮತ್ತು ಚೇತನ್. ಮೊದಲ ಆರಂಭಿಕ 36ರ ಒಂದು ಟಾರ್ಗೆಟ್ ನ ಹಾದಿಯಲ್ಲಿ ಬಿರುಸಿನ ಆಟಗಾರರ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆರಂಭಿಕ ಮೊದಲ ಓವರ್ಗಾಗಿ ಬ್ಯಾಟ್ಸ್ಮನ್ ಗಳಾದಷ್ಟು ಬೇಗ ಎಂಟನ್ನ ಕಂಡುಕೊಳ್ಳಿ. ಈಗ ಮೊದಲ ಓವರ್ಗಾಗಿ ಪ್ರಸಾದ್ ಚಿನ್ನು ಆರಂಭಿಕ 6 ಚೆಂಡಿನ ಎಸೆತಗಾರ ಕೂಡ. ಮೊದಲ ಪವರ್ ಪ್ಲೇನ ಎಸೆತಗಾರ ಕೂಡ ಪ್ರಸಾದ್ ಚಿನ್ನನ ಪರಿಚಯವನ್ನ ಕಾಣ್ತಾ ಇದೆ. 30 ಎಸೆತ, 36 ಜಯದ ಗುರಿ. ಇಲ್ಲಿ ಪಂದ್ಯದ ಆರಂಭವನ್ನು ಕಾಣುವಂತ ಸಮಯ 2ನೇ ಇನ್ನಿಂಗ್ಸ್. ಇವಾಗ ಸ್ಟ್ರೈಕರ್ ವಿಭಾಗದಲ್ಲಿ ಮಾಹಿ ಆರಂಭಿಕ ದಾಂಡಿಗತೆಯಲ್ಲಿ ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಚೇತನ್ ನಾನ್ ಸ್ಟ್ರೈಕರ್ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಸಾದ್ ಚಿನ್ನು ಆರಂಭಿಕ ಪವರ್ ಪ್ಲೇನ ಮೊದಲ ಎಸೆತಕ್ಕಾಗಿ. ಮೊದಲ ಕ್ಷೇತ್ರ ಮುಂದುವರಿಕೆ ಹಂತದಲ್ಲಿ ಕೂಡ ಆರಂಭಿಕ ಚೆಂಡು. ಮೊದಲ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನೆಟ್ಟ ನೇರ ತಟ್ಟುವಂತ ಪ್ರಯತ್ನದ ಹಾದಿಯಲ್ಲಿ ರಬಾಡ ಸುಂದರತೆಯಿಂದ ಚೆಂಡಿನ ತಡೆತವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಹಂತದಲ್ಲಿ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಮಾಹಿ
ತಟ್ಟುವಂತ ಪ್ರಯತ್ನದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಸಾದ್ ಚಿನ್ನು ಸರಳಲ್ಲಿ ಪ್ಲೇಯರ್ಸ್ಗಳು ಡಕೌಟ್ ಅಲ್ಲಿ ಕುತ್ಕೊಳ್ಳಿ. ಅಡ್ಡ ಬೇಸದ ಪ್ರಯತ್ನ ಒಳಗಾಗ್ತಾ ಇದ್ದಾರೆ. ಮೊದಲ ಚೆಂಡು ಎರಡರ ಚೆಂಡಿಗೆ ಬರ್ತಾರೆ. ಸ್ವಿಪ್ ಶಾಟ್ ಮುಖ್ಯವಾಗಿ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಇಲ್ಲಿ ಬೌಂಡ್ರಿ ದಾಖಲಿಸಿದರೆ ಮಾಹಿ ದಾಡಿನ ರೂಪದಲ್ಲಿ ಆರಂಭಿಕ 4 ಓಟಗಳು. 4 ಓಟಗಳ ಮುಖ್ಯವಾಗಿ ಎಂ ವಿ ಕೆ ವಾರಿಯರ್ಸ್ ಖಾತೆ ಆರಂಭ. ಮೊದಲ ಬೌಂಡ್ರಿ ರೂಪದಲ್ಲಿ ಸಸ್ಯನ ಪಡ್ಕೊಳ್ತಾ ಇದ್ರೆ ಆಟಗಾರ ಮಾಹಿ. ಚಿನ್ನು ಎಸೆದಿಗನ ಎಸೆತ ವೈಡ್ ಬಾಲ್. ಹೆಚ್ಚುವರಿಯ ಸೂಚನೆಗಳು. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಇದ್ದಾರೆ. 5ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳಲ್ಲಿ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 31ರ ಅವಶ್ಯಕತೆ. ಅಡ್ಡ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಡಿಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಭರ್ಜರಿ ಪೋಲ್ ಮಾಡುವಂತ ಪ್ರಯತ್ನ. 1 ಬಾಲ್ಸ್ 2 ಬಾಲ್ಸ್ ಟು ಬೌಂಡ್ರಿ. ಪಂದ್ಯದ ಮೇಲೆ ಓಟವನ್ನು ಕಾಣ್ತಿದ್ದಾಗ ಆಟಗಾರ ಆರಂಭಿಕ ಆಟಗಾರ ಮಾಹಿ ಬಿರುಸಿನ ಒಂದು ಪಂದ್ಯಾಟವನ್ನ ಮೊದಲ ಪವರ್ ಪ್ಲೇನ 3 ಚೆಂಡುಗಳಲ್ಲಿ 8 ಓಟವನ್ನ ಮುಂದುವರಿಸ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 9ರಲ್ಲಿ ಸಾಗ್ತಾ ಇದೆ. ಜಾನ್ ಮೇಸೆತಾ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 4ನೇ ಚೆಂಡಿಗೆ ಇಲ್ಲಿ ಮೊದಲ ಸ್ಟ್ರೈಕರ್ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಸುಲಭದ ಓಟವನ್ನು ದಾಖಲಿಸಿ ಮುಖ್ಯವಾಗಿ ಆರಂಭಿಕ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಎಂ ವಿ ಕೆ ವಾರಿಯರ್ಸ್. ಸ್ಟ್ರೈಕರ್ ಬದಲಾವಣೆ. ಇವಾಗ ಸ್ಟ್ರೈಕರ್ ಅನ್ನ ಚೇತನ್ ಪಡ್ಕೊಳ್ತಾ ಇದ್ದಾರೆ. ಐದನೇ ಸೆತ ಹಾರ್ಕರ್ ಲೆಂತ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಾದಿಯಲ್ಲೂ ಕೂಡ ಇವಾಗ ಡಾಟ್ ಬಾಲ್ ಸೇರ್ಪಡೆ. ಮೊದಲ ಪವರ್ ಪ್ಲೇನ ಕೊನೆಯ 1 ಚೆಂಡಲ್ಲಿ ಬಾಕಿ. ಲಾಂಗ್ ಆಫ್ ನಡುವಂತ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿಬೆಕ್ಷಾ ಗಬಾಸಲ್ಲಿ ಚೆಂಡು ಚಲಿಸ್ತಾ ಇದೆ. 2ನೇ ಓಟವನ್ನು ಪೂರೈಸುವಂತ ಪ್ರಯತ್ನ. ಇಲ್ಲಿ 3ನೇ ಓಟಗಳಿಗಾಗಿ ಕರೆ. ಯಶಸ್ವಿಯೂ ಕೂಡ ಅಂತಿಮ ಚೆಂಡಿನಲ್ಲಿ ಚೇತನ್ ತ್ರಿವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತ್ರಿವಳಿ ಓಟಗಳ ಮುಖ್ಯವಾಗಿ ಇಲ್ಲಿ ಮೊದಲ ಪವರ್ ಪ್ಲೇನ ಚೆಂಡು ಮುಕ್ತಾಯ. ಇಲ್ಲಿ 13ಕ್ಕೆ ಲಾಸ್. 13ರ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಚೆಕ್ ಹಾಲ್ 13ರಲ್ಲಿ ಪಂದ್ಯಾಟದಲ್ಲಿ ಸಾಗಿಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 2ನೇ ಓವರ್ಗಾಗಿ ಇವಾಗ ರಾಮು ವಿರಾಟ್ ರಬಾಡ ಎಸ್ಗಾರಿಕೆಯಲ್ಲಿ ರಾಮು ವಿರಾಟ್ ನ ಪರಿಚಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯ ಕಂಪ್ಲೀಟ್ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ವಿಲೇಜ್ ಬಲ್ಸ್ ಆಟಗಾರರು ಪವರ್ ಪ್ಲೇನ ಮುಕ್ತಾಯದ ಬಳಿಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಮಿಡ್ ವಿಕೆಟ್ ಸ್ಕ್ವೇರ್ ಕವರ್ಸ್ ಈ ರೀತಿಯ ಕ್ಷೇತ್ರ ರಕ್ಷಣೆಯ ಜಮಾವಣೆಯನ್ನು ತೋರ್ಪಡಿಸ್ತಾ ಇದೆ. ಸತ ಜಯಕ್ಕಾಗಿ 23ರ ಅವಶ್ಯಕತೆ. 24 ಬಾಲ್ಸ್ 23 ರನ್ಸ್ ನೀಡ್ ಮ್ಯಾಚ್. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಅದ್ಯಾವ ತಂಡ ಜಯವನ್ನು ದಾಖಲಿಸುತ್ತೆ ಆ ತಂಡ ಸ್ಪಾಟನ್ ತಂಡವನ್ನ ಸೆಮಿಫೈನಲ್ ಪಂದ್ಯಾಟದಲ್ಲಿ ಎದುರಿಸಬೇಕಾಗ್ತದೆ. ಸರ್ ಆದಷ್ಟು ಬೇಗ ಮ್ಯಾಚ್ ಮುಂದುವರಿಸಿಕೊಳ್ಳಿ. ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಬೌಲರ್ಸ್ಗಳು. ಬೇಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಡೀಪ್ ಇಂಟು ವಿಕೆಟ್ ಹಾದಿಯಲ್ಲಿ ಇವಾಗ ಒಂದು ಓಟ, 2ನೇ ಓಟವನ್ನು ಪೂರೈಸುವಂತ ಪ್ರಯತ್ನ ಇಲ್ಲಿ ಸಕ್ಸಸ್ ಅನ್ನು ಕಾಣ್ತಾ ಇದೆ.
ಅಲ್ಪ ಮಟ್ಟಿಗೆ ಜವಾಬ್ದಾರಿತ ಮುಖ್ಯವಾಗಿ ಆಟಗಳಿಗೆ ಸಂಖ್ಯೆಗಳಿಗೆ ಪೂರೈಸುವ ಪ್ರಯತ್ನವನ್ನು ಖಂಡಿತಗಳ ಚೇತನ್ ಮತ್ತು ಮಾಹಿ. 7ನೇ ಆರಂಭಿಕ ಚೆಂಡಿಗೆ 2 ಓಟವನ್ನ ಸುಲಭ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. 15ರ ಹಾದಿಯನ್ನು ಪಡ್ಕೊಳ್ತಾ ಇದೆ MVK ವಾರಿಯರ್ಸ್ ನ ಮೊತ್ತ. ಹದಿನೈದರಲ್ಲಿ ಸಾಗಿ ಬರ್ತಾ ಇದೆ. ಚೇತನ್ಗೆ ಬಿಟ್ಟಿದ್ದಕ್ಕಂಥ ಚೆಂಡು ಡಾಟ್ ಬಾಲ್. ರಬಾಡ ಇವಾಗ ಮೊದಲ ಚುಕ್ಕಿಯನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಚೆಂಡು ಅವಳಿ 2ನೇ ಚೆಂಡು ಡಾಟ್ ಬಾಲ್ ಆಗಿ ಸೇರ್ಪಡೆನ ಕಾಣ್ತಾ ಇದೆ. ಬೇರೋಸಾಗಿ ಬೀಸೋದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಲೆಗ್ ಲೈನ್ಸ್ ಇಲ್ಲಿ ಮತ್ತೆ ಡಾಟ್ ಬಾಲ್ ಸಂಪೂರ್ಣ ಹಾದಿಯನ್ನು ಪಡ್ಕೊಳ್ತಾ ಇದೆ. ರಬಾಡ ಓವರ್ 2 ಚೆಂಡುಗಳು ಡಾಟ್ ಬಾಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತ 15 ಜಯಕ್ಕಾಗಿ 21 ಸೆತ 21ರ ಅವಶ್ಯಕತೆಯೂ ಕೂಡ. ಬಹಳ ಉತ್ತಮವಾದ ಎಸೆತವನ್ನು ದಾಖಲಿಸಿದರೆ ಇಲ್ಲಿ ಮತ್ತೆ ಡಾಟ್ ಬಾಲ್. ಚೇತನ್ ದಾಡನ ಬೀಸುವ ಪ್ರಯತ್ನವನ್ನು ಕಂಡರೂ ಕೂಡ ಇಲ್ಲಿ ಬಹುತೇಕವಾಗಿ ಡಾಟ್ ಬಾಲ್ ಗಳ ಸೇರ್ಪಡೆಯನ್ನು ದಾಖಲಿಸುವ ಪ್ರಯತ್ನದಲ್ಲಿ ರಬಾಡ ಬಹಳಷ್ಟು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಅವಳಿ ಓಟದ ಸೇರ್ಪಡೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಂಥ ಬೌಲರ್ ಇಲ್ಲಿ ಸತತವಾಗಿ ತ್ರಿವಳಿ ಡಾಟ್ ಬಾಲ್ ಅನ್ನು ಕೂಡ ಸಂಘಟಿಸಿಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಎಕ್ಸ್ಟ್ರಾ ಶಾಟ್ಗಳಿಗೆ ರಾಮು ವಿರಾಟ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 16ಕ್ಕೆ ತಲುಪ್ತಾ ಇದೆ. 20 ಎಸೆತ 20ರ ಅವಶ್ಯಕತೆ. 20 ಬಾಲ್ 20 ರನ್ಸ್ ನೀಡ್ ಮ್ಯಾಚ್. ಅನ್ನತಲ್ಲಿ ಕೂಡ ರೋಚಕ ಹೋರಾಟದ ತಿರುವನ್ನು ಕಾಣುವಂತ ಪಂದ್ಯಾಟದ ಲಕ್ಷಣಗಳ ಮುಂದುವರಿಕೆ ಅಂಕಣ ಭಾಗದಲ್ಲಿ ಕಾಣುತ್ತಾ ಇದೆ. ಬಹಳ ಶುದ್ಧಮಿತ ಎಸೆತ ನಡುವೆ ಒತ್ತಡಗಳ ಮೇಲೆ ಒತ್ತಡವನ್ನು ನೀಡುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ಮತ್ತೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಓವರ್ ಕೊನೆಯ 1 ಚೆಂಡು ಓವರ್ ಮುಕ್ತಾಯಕ್ಕಾಗಿ ಬಾಕಿ. ನೆಗೆತವನ್ನ ಕಾಣ್ತಾ ಇದೆ. ತನ್ನ ನಡುವೆ ಬೀಸಲು ಪ್ರಯತ್ನ ರಬಾಡ ಇಲ್ಲಿ ವಿಕೆಟ್ ಅನ್ನು ಪಡಿತಾ ಇದೆ. ಕ್ಯಾಚ್ ಔಟ್ ಮುಖ್ಯವಾಗಿ ಇಲ್ಲಿ ಉದಾರಿ ಆಘಾತವನ್ನು ಕಾಣ್ತಾ ಇದೆ. 16ಕ್ಕೆ ಮೊದಲ ವಿಕೆಟ್ ಪತನ. ಚೇತನ್ ಇವಾಗ ಪಂದ್ಯದ ವೀಕ್ಷಣೆಗೆ ವಾಪಸ್ ಆತಿ. ಓವರ್ ಕೂಡ ಮುಕ್ತಾಯ. ಕೇವಲ 2-3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಯಕ್ಕಾಗಿ 18 ಎಸೆತ 20ರ ಅವಶ್ಯಕತೆ. ಆದಷ್ಟು ಬೇಗ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ಳಿ. ಸಮಯ ವ್ಯರ್ಥವನ್ನು ಮಾಡುವಂತಿಲ್ಲ. ಹೊಸ ಬ್ಯಾಟರ್ ಇವಾಗ ಅಂಕಣಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಇವಾಗ ಧನು ಅಂಕಣಕ್ಕೆ ಧಾವಿಸಿರ್ತಕ್ಕಂಥ ಆಟಗಾರ ನಾನ್ ಸ್ಟ್ರೈಕರ್ ಗುರುತನ್ನು ಪಡಿಬೇಕಾಗ್ತದೆ. ಎಸ್ಸಿಗಾರಿಕೆಯಲ್ಲಿ ಶಿವನಾಗ ಇವಾಗ ಪರಿಚಯವನ್ನು ಪಡಿತಾ ಇದ್ದಾರೆ. 3ನೇ ಓವರ್ಗಾಗಿ 18ಕ್ಕೆ 20ರ ಅವಶ್ಯಕತೆಯ ಪಂದ್ಯಾಟ. ಮಾಹಿ ಇವಾಗ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಹಂತದಲ್ಲಿ ಯಶಸ್ವಿ ಹಾದ್ಯವನ್ನು ಪಡ್ಕೊಳ್ತಾ ಇದೆ.
ಶಿವನಾಗ ಎಸ್ಗಾರಿಕೆ ಮುಂದುವರಿಸಿಕೊಳ್ಳಿ. ಬಹಳ ಶುದ್ಧಮತ ಎಸೆತ ಇಲ್ಲಿ ಶಿವನಾಗ ಆರಂಭಿಕ ಚೆಂಡು ಡಾಟ್ ಬಾಲ್. ಓಟಗಳ ಮೇಲೆ ಒತ್ತಡವನ್ನು ನೀಡುವ ಹಂತದಲ್ಲಿ ಮೊದಲ ಚೆಂಡು ಚುಕ್ಕಿಯ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ ಮಹೇಶ್. ಮಾಹಿ ಬೀಸುವ ಪ್ರಯತ್ನ, ಇಲ್ಲಿ ದಾಂಡಿಗೆ ಚೆಂಡಿನ ಸ್ಪರ್ಶನ ನೀಡಿಕೊಳ್ತಾ ಇಲ್ಲ. ಬಹಳ ಶುದ್ಧಮತ ಎಸೆತವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ನಡುವೆ ಡಾಟ್ ಬಾಲ್ ಇವಾಗ ಸೇರ್ಪಡೆನ ಪಡ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಅನ್ನು ಶಿವನಾಗ ದಾಖಲಿಸಿದ್ರು. ಓಟಗಳ ಮೇಲೆ ಒತ್ತಡವನ್ನು ನೀಡುವಂತ ಪ್ರಯತ್ನ. ಅಂತಿಮ 16 ಸತ ಜಯಕ್ಕಾಗಿ 20ರ ಅವಶ್ಯಕತೆ. ಪಂದ್ಯದ ಮೇಲೆ ಒತ್ತಡವನ್ನು ಮೀರುವಂತಹ ಪ್ರಯತ್ನಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ ಅಲ್ಪ ಮಡಿಗೆ ಕಂಡುಕೊಳ್ತಾ ಇದೆ. ಮೂರನೇ ಎಸೆತವು ಕೂಡ ಸಂಪೂರ್ಣ ಬೆಸುವಂತಹ ಹಾದಿಯಲ್ಲಿ ಮತ್ತೆ ಡಾಟ್ ಬಾಲ್. ಒತ್ತಡಗಳ ಮೇಲೆ ಒತ್ತಡಕ್ಕೆ ಸಿಲುಕಿಕೊಳ್ತಾ ಇದ್ದಾರೆ ಬ್ಯಾಟರ್ಗಳು. MVK ವಾರಿಯರ್ಸ್ ನ ಬ್ಯಾಟರ್ಗಳು ಮಹಿಳೆ ಓಟವನ್ನು ದಾಖಲಿಸ್ತಾ ಇಲ್ಲ. ಸತತ 3 ಡಾಟ್ ಬಾಲ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಮೂರನೇ ಓವರ್ನ ಹಂತದಲ್ಲಿ ಶಿವನಾಗನ ಎಸೆಗಾರಿಕೆ ಬಹಳಷ್ಟು ಅದ್ದೂರಿ ಹಂತದಲ್ಲಿ ಸಾಗ್ತಾ ಇದೆ. ಇಲ್ಲಿ ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಮೊದಲ ಎಕ್ಸ್ಟ್ರಾ ಸೋಟುಗಳಿಗೆ ಇಲ್ಲಿ ಶಿವನಾಗ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತವೂ ಕೂಡ 17ಕ್ಕೆ ತಲುಪ್ತಾ ಇದೆ. 17 ಕಂಪ್ಲೀಟ್. ಉಚಿತ ಓಟಗಳ ನಡುವೆ ರಂದಾಣ ಹೆಚ್ಚಿಸುವಂತ ಪ್ರಯತ್ನಗಳು ಇವಾಗ ಸಾಗ್ತಾ ಇದೆ. 19 ಓಟಗಳ ಜಯಕ್ಕಾಗಿ ಬಹಳ ಶೋತಮತ ಎಸೆತ. ಮಾಹಿ ಸಂಪೂರ್ಣವಾಗಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮೂರನೇ ಓವರ್ನ ಪ್ರಗತಿಯ ಹಾದಿಯಲ್ಲಿ ಬಹಳಷ್ಟು ಅದ್ದೂರಿಯ ಎಸೆಗಾರಿಕೆಯನ್ನು ಮುಂದುವರಿಸಿರ್ತಕ್ಕಂಥ ಶಿವನಾಗನ ಎಸೆತ ವಿಲೇಜ್ ಬುಲ್ಸ್ ತಂಡವನ್ನ ಉಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 14 ಚೆಂಡು ಬಾಕಿ, ಜಯಕ್ಕಾಗಿ 19ರ ಅವಶ್ಯಕತೆ. ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಪರ್ಫೆಕ್ಟ್ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 5ನೇ ಚೆಂಡಿನಂತಲ್ಲಿ ಕೇವಲ 1ರ ಸೇರ್ಪಡೆ. ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. 5 ಚೆಂಡುಗಳಲ್ಲಿ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಶಿವನಾಗ ಪಂದ್ಯದ ಮೇಲೆ ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ. ಓವರ್ನ ಕೊನೆಯ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಸ್ಟ್ರೈಕರ್ನ ಆರಂಭಿಕ ಸ್ಟ್ರೈಕರ್ನ ಪಡ್ಕೊಳ್ತಾ ಇದ್ದಾರೆ ಎಡಚಿ ಆಟಗಾರ ಧನು. 13 ಸತ ಜಯಕ್ಕಾಗಿ 18ರ ಅವಶ್ಯಕತೆ. ಸುಲಭದ ಲೆಕ್ಕಾಚಾರ. 3 ಸಿಕ್ಸರ್ ಪಂದ್ಯಾಡ ತುಗಿಯಾಲಿನ ಕಾಣ್ತಾ ಇದೆ.
ಟಾಸ್, ಗುಡ್ ಬಾಲ್. ಇಲ್ಲಿ ಗುಡ್ ಬಾಲ್ ಸೂಚನೆ ಮುಖ್ಯವಾಗಿ ಓವರ್ ಇಲ್ಲಿ ಮುಕ್ತಾಯವನ್ನ ಕಾಣ್ತಾ ಇದೆ. ಅಂತಿಮ ಚೆಂಡು ಕೂಡ ಡಾಟ್. ಇಲ್ಲಿ ಕೇವಲ 18 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಸತ ಎಂವಿಕೆ ವಾರಿಯರ್ಸ್ ಜಯಕ್ಕಾಗಿ 18 ಓಟಗಳು ಬರಬೇಕು. ವಿಲೇಜ್ ಬುಲ್ಸ್ ತಂಡ ಡಾಟ್ ಬಾಲ್ ಮತ್ತು ವಿಕೆಟ್ಸ್ ಅನ್ನು ಪಡಿಬೇಕಾಗ್ತದೆ. ಇವಾಗ ಪಂದ್ಯದ ಮೇಲೆ ಶಿವನಾಗ ಬಹಳಷ್ಟು ಒತ್ತಡದ ಮುಖ್ಯವಾಗಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಂಥ ಬೌಲರ್ ಕೂಡ. ಆದಷ್ಟು ಬೇಗ ಸರ್, ಆದಷ್ಟು ಬೇಗ ಮ್ಯಾಚ್ ಆಡಿಸಬೇಕು. ಸಮಯಾಲೋಚನೆಗೆ ಅವಕಾಶಗಳು ಗ್ರೌಂಡ್ ನಲ್ಲಿ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಸಮಯ 3:30. ದಯವಿಟ್ಟು ಜಲ್ದಿ ಮ್ಯಾಚ್ ಮುಗಿಸಿ. ಸಮಯದ ಅಭಾವ ಇರುತ್ತೆ. ಮೊದಲು ಹೇಳ್ತಾ ಇದ್ದೀವಿ, ಇವತ್ತು ಏನೇ ಆದ್ರೂ ಮುಗಿಸ್ಬೇಕು ಮ್ಯಾಚ್ ನ. ದಯವಿಟ್ಟು ನೀವು ಗೌರವವಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಗೆ ಟೈಮ್ ಆಗೋದು. ಹನ್ನೆರಡಕ್ಕೆ 18 ಎಸ್ಗಾರಿಕೆಯಲ್ಲಿ ಇವಾಗ ರಾಮು ವಿರಾಟ್. ನೋಡಿ, ಸಮಯವಿಲ್ಲ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ವಿಲೇಜ್ ಬೌಲ್ಸ್ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದೀರಿ ಸರ್. ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸರ್. ಹೊರಗಡೆ ನೋಡಿ ಸರ್, ಗ್ರೌಂಡ್ ಎಂಟರ್ನ ಪಡ್ಕೊಂಡ್ಬಿಡಿ. ದಯವಿಟ್ಟು ಹೊರಗಡೆ ಇರಿ. ನೋಡಿ, 5 ನಿಮಿಷ ಮಾತ್ರ ಬಾಕಿ. 2 ಓವರ್ಗಳ ಮುಕ್ತಾಯವನ್ನು ತೋರ್ಪಡಿಸಬೇಕು. ಸುಂದರತೆ ಸತವನ್ನು ದಾಖಲಿಸಾದ್ರೆ ತನ್ನ ನಡುವೆಯೂ ಕೂಡ ನೋಡಿ ಔಟರ್ ಎಡ್ಜ್ನ ಹಂತಕ್ಕೆ ರಿವ್ಯೂ ಇರಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ದಯವಿಟ್ಟು ಗಮನಿಸಿಕೊಳ್ಳಿ. ಬ್ಯಾಟ್ ಎಂಬ ಸೂಚನೆ. ಇತ ನಡುವೆಯೂ ಕೂಡ 1 ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ಮುಂದೆ ನೆಕ್ಸ್ಟ್ ನೋಡಿ, ಲೈನ್ ಹಾಕ್ಬೇಕು. ಸಂಘಟಕರಿಗೆ ನಾವು ಸೂಚನೆ ಕೊಡ್ತಾ ಇದ್ದೇವೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 11 ಸತ 17 ಅವಶ್ಯಕತೆ. 11 ಚೆಂಡುಗಳ ಮುಂದೆ 17 ಓಟಗಳು ಬರಬೇಕಾಗ್ತದೆ. ಅಂಕಣೋಳ ಭಾಗದಲ್ಲಿ ಲೆಫ್ಟಿ ರೈಟಿ ಕಾಂಬಿನೇಷನ್ ಮುಂದುವರಿತಾ ಇದೆ. ಬಹಳ ಉತ್ತಮ ಹೆಸರನ್ನು ದಾಖಲಿಸಿದರೆ ಲೆಗ್ ಲೈನ್ಸ್ ಪ್ರಯತ್ನ. ಈ ನಡುವಣ ಹಾದಿಯು ಕೂಡ ಮತ್ತೆ ಡಾಟ್ ಬಾಲ್ ವಿಲೇಜ್ ಬೌಲ್ಸ್ ನ ರಾಮು ವಿರಾಟ್ ಇಲ್ಲಿ ದಾಖಲಿಸಿದರೆ ಕೊನೆಯ 10 ಎಸೆತ 17ರ ಅವಶ್ಯಕತೆ. ದಾಂಡನ ಬೀಸಲೇಬೇಕಾದ, ಬಿರುಸಾಗಿ ಬೀಸಲೇಬೇಕಾದಂತ ಅನಿವಾರ್ಯತೆ. ಬಹಳ ಉತ್ತಮ ಎಸೆತವನ್ನು ದಾಖಲಿಸಿದರೆ ಮುಖ್ಯವಾಗಿಯೂ ಕೂಡ ಇವಾಗ ರನ್ಔಟ್ ರೂಪದಲ್ಲಿ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಓಟಗಳಿಗೆ ಕಡಿವಾಣ ರೂಪದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ಧನುವಪಾಸಾತನೆ ಕಂಡುಕೊಳ್ಬೇಕಾಗ್ತದೆ. ಹತ್ತೊಂಬತ್ತಕ್ಕೆ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 9 ಎಸೆತಗಳ ಮುಂದೆ 17ರ ಅವಶ್ಯಕತೆ. ಹೊಸ ಬ್ಯಾಟರ್ ರೋಷನ್ ಹೊಸ ಆಟಗಾರ.
ಬೀಸೋದ ಪ್ರಯತ್ನ, ಇಲ್ಲಿ ಕ್ಯಾಚ್ ಕಾಲ್ ಬರ್ತಾ ಇದೆ, ನೋವಲ್ಲಿ ಚೆಂಡ ಬೀಳ್ತಾ ಇದೆ, ಒಂದೋಟ ಪ್ರಯತ್ನ ಯಶಸ್ವಿ, ಎರಡನೇ ಓಟಗಳು ಕೂಡ ಇಲ್ಲಿ ಪೂರೈಸಿಕೊಳ್ತಾ ಇದ್ದಾರೆ ಮಾಹಿ. ಅವಳಿ ಓಟಗಳ ಸೇರ್ಪಡೆಯನ್ನು ದಾಖಲಿಸಿದ್ರು. ಎರಡು ಓಟಗಳ ಮುಖ್ಯವಾಗಿ ರಂದಾಣ 21ಕ್ಕೆ ತಲುಪ್ತಾ ಇದೆ, ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 8 ಚೆಂಡು ಬಾಕಿ, ಜಯಕ್ಕಾಗಿ 15ರ ಅವಶ್ಯಕತೆ. 8ಕ್ಕೆ 15. ಕ್ರಿಕೆಟ್ ಅದೃಷ್ಟದ ಆಟವೂ ಕೂಡ. ಅದೃಷ್ಟದ ಮುಖ್ಯವಾಗಿದೆ. ಯಾವ ತಂಡ ಜಯವನ್ನು ದಾಖಲಿಸದೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಕಾದು ನೋಡಬೇಕಾಗಿರ್ತಕ್ಕಂಥ ಸಮಯವೂ ಕೂಡ. ರಾಮು ವಿರಾಡಿ ಮತ್ತು ವಯಸ್ಸಿಗಾರಿಕೆಯಲ್ಲಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಉಚಿತ ಓಟದ ಸೇರ್ಪಡೆ ಮುಖ್ಯವಾಗಿ ತಡೆದೊಟ್ಟುವಾಡಿ ಮೊತ್ತವು ಕೂಡ ಡಬಲ್ ಟು 22ಕ್ಕೆ ತಲುಪ್ತಾ ಇದೆ. 8 ಚೆಂಡು 14ರ ಅವಶ್ಯಕತೆ ಜಯಕ್ಕಾಗಿ. ಎಂಟಕ್ಕೆ 14 ಮಾಹಿ ಮತ್ತು ಸ್ಟ್ರೈಕರ್ ಅಲ್ಲಿ. ಬೇರೋಸಾಗಿ ಬೇಸೋದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಲೆಗ್ ಲೈನ್ಸ್ ಮುಂದುವರಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಓಟಗಳಿಗೆ ಎಂಬಿಕೆ ವಾರಿಯರ್ಸ್ ಆಟಗಾರರಿಗೆ ಇಲ್ಲಿ ತಡೆತವನ್ನು ಕಂಡುಕೊಳ್ತಾ ಇದ್ದಾರೆ. ವಿಲೇಜಬಲ್ಸ್ ನ ಬೌಲರ್ಸ್ಗಳು. ಇಲ್ಲಿ ಕೊನೆಯ ಸೆತ ರಾಮು ವಿರಾಟ್ ಓವರ್ನಲ್ಲಿ ಬಾಕಿ. ರಬಾಡ ಓವರ್ನಲ್ಲಿ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಯಶಸ್ವಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ ತಂಡದ ಪರವಾಗಿ ರಬಾಡ. ಸೆಮಿಫೈನಲ್ ಟಾಸ್ ಅನ್ನು ಜಯಿಸಿದ MH ವಾರಿಯರ್ಸ್ ತಮ್ಮ ಡಿಸಿಷನ್ ಹೇಳಬೇಕು. ಬಹಳ ಶೋತಮತ ಎಸೆತ, ಇಲ್ಲಿ ಮತ್ತೆ ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಡಾಟ್ ಬಾಲ್ ಮುಖ್ಯವಾಗಿ ಕಾಣ್ತಾ ಇದ್ದಾರೆ. ಅಂತಿಮ 6 ಚೆಂಡು 14 ಓಟಗಳು ಜಯಕ್ಕಾಗಿ. ಆದಷ್ಟು ಬೇಗ ಫೀಲ್ಡಿಂಗ್ ನಿಂತ್ಕೊಳ್ಳಿ ಸರ್. ದಯವಿಟ್ಟು ಅಂತಿಮ ಓವರ್ ಶೀಘ್ರಗತಿಯಲ್ಲಿ ಮುಕ್ತಾಯವನ್ನು ತೋರ್ಪಡಿಸಿ. ಬಹುತೇಕವಾಗಿ ಟೈಮ್ ವೇಸ್ಟ್ ಮಾಡಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ ವಿಲೇಜ್ ಬುಲ್ಸ್. ನೇರವಾಗಿ ಹೇಳ್ತಾ ಇದ್ದಾವೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಸೆಮಿಫೈನಲ್ ಹಾದಿಯಲ್ಲಿ MH ಕಿಂಗ್ಸ್ ತಂಡ ಮೊದಲಾಗಿ ಬ್ಯಾಟ್ ಫಸ್ಟ್. BRT ತಂಡದ ಆಟಗಾರರು ಇನ್ನಿಂಗ್ಸ್ ಮುಕ್ತಾಯದ ಹಾದಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಬರಬೇಕು, ಗಮನಿಸಿಕೊಳ್ಳಿ. ವರುಣ್ ಇವಾಗ ಅಂತಿಮ ರಸಗಾರಿಕೆಯಲ್ಲಿ 6 ಎಸೆತಗಳ ಮುಂದೆ 14ರ ಪಂದ್ಯಾಟ. ಬೇರೋಸಾಗಿ ಬೇಸೋದ ಪ್ರಯತ್ನ, ಕವಚ್ ಮೇಲ್ಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. ಒಂದೋಟ ಪೂರೈಕೆ, ಎರಡನೇ ಓಟಗಳ ಯಶಸ್ವಿಯು ಕೂಡ. ಮೊದಲ ಚೆಂಡಿಗೆ ಅವಳಿ ಓಟವನ್ನ ರೋಷನ್ ದಾಖಲಿಸ್ತಾ ಇದ್ದಾರೆ. 24ಕ್ಕೆ ತಲುಪ್ತಾ ಇದೆ. 5 ಚೆಂಡಿನ ಮುಂದೆ 12ರ ಅವಶ್ಯಕತೆ. ಇವಾಗ 5ಕ್ಕೆ 12. ನೆಟ್ಟ ನೇರದ ಪ್ರಯತ್ನಗಳು ಮುಂದುವರಿತಾ ಇದೆ. ಒಂದೋಟ ಸೇರ್ಪಡೆ, ಎರಡನೇ ಓಟವನ್ನು ಪೂರೈಸುವಂತ ಪ್ರಯತ್ನ ಇಲ್ಲಿ ಯಶಸ್ವಿ ಹಾದಿಯಲ್ಲಿ ಕಾಣ್ತಾ ಇದೆ. ಅವಳಿ ಓಟವನ್ನು ಜೋಡೋಣ ಪ್ರಯತ್ನಗಳಿವ ರೋಷನ್ ಮತ್ತು ಮಾಹಿ ತೋರ್ಪಡಿಸಿದ್ರು. ಬಹಳಷ್ಟು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಟ್ಟಾರೆ ಗಳಿಕೆ 26. 26 ಕಂಪ್ಲೀಟ್. 4 ಎಸೆತ. ಇವಾಗ 10 ಓಟಗಳು ಬರಬೇಕಾಗ್ತದೆ. 4ಕ್ಕೆ 10ರ ಅವಶ್ಯಕತೆ. ಆದಷ್ಟು ಬೇಗ ಪಂದ್ಯಾಟವನ್ನಾಡಿ.
ಬಿರುಸಾಗಿ ಬೀಸುವ ಪ್ರಯತ್ನ, ಎಕ್ಸ್ಟ್ರಾ ಕಬಾಸ್ ನ ಮೇಲ್ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಇಲ್ಲಿ ಮತ್ತೆ ಅವಳಿಯ ಜೋಡಣೆ ಕಂಡುಕೊಳ್ತಾ ಇದ್ದಾರೆ. ರೋಷನ್ ಎದುರಿಸಿದ 3 ಚೆಂಡುಗಳಲ್ಲಿ ತ್ರಿವಳಿ ಓಟಗಳ ಪ್ರಯತ್ನಗಳು ಮುಂದುವರಿತಾ ಇದೆ. 3 ಎಸೆದ ಬಾಕಿ, 8 ಓಟಗಳು ಬರಬೇಕಾಗ್ತದೆ. 3ಕ್ಕೆ 8ರ ಅವಶ್ಯಕತೆ. ರೋಚಕ ರೋಮಾಂಚನಕಾರಿಗಳ ತಿರುವು ಕಾಣ್ತಾ ಇದೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ವಿಲೇಜ್ ಬುಲ್ಸ್ ಮತ್ತು MVK ಹೋರಾಟ ಇವಾಗ ಅಂತಿಮ ಹಂತವನ್ನು ಕಾಣುವಂತ ಸಮಯವೂ ಕೂಡ. ಈ ಬಳಿಕ ಮೊದಲ ಸೆಮಿಫೈನಲ್ ಹೋರಾಟ BRT ತಂಡವನ್ನು ಎದುರಿಸುತ್ತೆ MH ಕಿಂಗ್ಸ್. ಇಲ್ಲಿ ಔಟ್ ರೈಡ್ಸ್ ಮುಖ್ಯವಾಗಿ ಪಂದ್ಯದ ಫಲಿತಾಂಶ ಇಲ್ಲಿ ಬದಲಾವಣೆ ಕಾಣ್ತಾ ಇದೆ. ಗೋಟದ ಹಿಂಬದಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರೋಷನ್ ಇಲ್ಲಿ ವಾಪಸ್ ಸಾಧ್ಯತೆ ಕಾಣಬೇಕಾಗ್ತದೆ. 28ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಹೊಸ ಬ್ಯಾಟರ್. ಇವಾಗ ಅಂಕಣಕ್ಕೆ ಧಾವಿಸಬೇಕಾಗ್ತದೆ. ಕೊನೆಯ 2 ಚೆಂಡಿನ ಮುಂದೆ ಜಯಕ್ಕಾಗಿ 8ರ ಅವಶ್ಯಕತೆ. ಸೂರಿಲಿ ಹೊಸ ಬ್ಯಾಟರ್ ಅಂಕಣಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. 5ನೇ ಚೆಂಡನ್ನು ಅಂತಿಮ 5ನೇ ಚೆಂಡನ್ನು ಎದುರಿಸುವಂತಲ್ಲಿ ದಾಂಡನ ಬೀಸಬೇಕಾಗ್ತದೆ. ಜಯಕ್ಕಾಗಿ 2ಕ್ಕೆ 8. 2 ಎಸೆತಗಳ ಮುಂದೆ 8 ಓಟವನ್ನು ದಾಖಲಿಸಬೇಕಾಗ್ತದೆ. ಕೊನೆಯ ಅವಳಿ ಚೆಂಡುಗಳು ಬಾಕಿ. 8ರ ಅವಶ್ಯಕತೆ MVK ವಾರಿಯರ್ಸ್ಗಾಗಿ ಜಯಕ್ಕಾಗಿ. ಬಹಳ ಶುದ್ಧಮತೆ ಎಸೆತ ಮುಖ್ಯವಾಗಿ ಇಲ್ಲಿ ಡಾಟ್ ಬಾಲ್ ಸದ್ಯದ ಹಾದಿಯಲ್ಲಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಓಟುಗಳು ಯಾವ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಇವಾಗ ಪಂದ್ಯದ ಮೇಲೆ ಹಿಡಿತವನ್ನು ದಾಖಲಿಸಿಕೊಳ್ತಾ ಇದೆ ವಿಲೇಜ್ ಬೌಲ್ಸ್. ಸಂಪೂರ್ಣ ಬೌಲರ್ಸ್ಗಳ ಜವಾಬ್ದಾರಿತ ಮುಖ್ಯವಾಗಿ ಜಯದ ನಿರೀಕ್ಷೆಯಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. 1ಕ್ಕೆ 8. ಕೊನೆಯ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಹಂತದಲ್ಲಿ ಇಲ್ಲಿ ಪಂದ್ಯಾಟವನ್ನು ಜಯಿಸಿ ಮುಖ್ಯವಾಗಿ ಸೆಮಿಫೈನಲ್ 8ನ್ನು ಪಡ್ಕೊಳ್ತಾ ಇದೆ. ಇವಾಗ ವಿಲೇಜ್ ಬೌಲ್ಸ್ ಆದಷ್ಟು ಬೇಗ ಅಂಕಣ ಸಿದ್ಧತೆಯನ್ನು ಮಾಡಿಕೊಡ್ಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಇಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿದ ತಂಡ ಎಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. BRT ತಂಡದ ಆಟಗಾರರು ಗ್ರೌಂಡ್ ಎಂಟರ್ ಕಾಣಬೇಕಾಗ್ತದೆ ಕ್ಷೇತ್ರ ರಕ್ಷಣೆಗಾಗಿ. ಆದಷ್ಟು ಬೇಗ ಎಲ್ಲರೂ ಕೂಡ ಗ್ರೌಂಡ್ ಕ್ಲಿಯರ್ ಮಾಡಿ. ಮುಂದಿನ ಪಂದ್ಯಾಟ ಸೆಮಿಫೈನಲ್ ಹೋರಾಟದ ಪಂದ್ಯಾಟ. ಇಲ್ಲಿ ವೀಕ್ಷಕ ಬದಲಾವಣೆ ಕಾಣುವ ಮುಖ್ಯವಾಗಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅಫ್ಜಲ್ ಕೊಪ್ಪ